ನಮಸ್ಕಾರ ಯಾತ್ರಿಕರೇ, ನಾವೀಗ ಕೇದಾರನಾಥನ ಒಂದು ದರ್ಶನಕ್ಕೆ ಬಂದಿದ್ದೇವೆ. ಅದರಲ್ಲಿ ಕೇದಾರ ಜಗದ್ಗುರುಗಳಾಗಿರುವಂಥ ರಾವಲ್ ಪದವಿ ವಿಭೂಷಿತ ಭೀಮಾಶಂಕರಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ನಮ್ಮ ಯಾತ್ರಿಕರಿಗೆ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಮಾಲೆಗಳನ್ನು ಆಶೀರ್ವಾದವನ್ನು ಮಾಡಿಸುತ್ತಿದ್ದೇವೆ. ಪ್ರತಿ ಬಾರಿ ರುದ್ರಾಕ್ಷಿ ಮಾಲೆಗಳನ್ನು ಧರಿಸ್ತಾ ಇರ್ತೇವೆ. ಈ ಬಾರಿ ನಮಗೆ ವಿಶೇಷತೆ ಏನಂತಂದರೆ, ಮಹಾಸನ್ನಿಧಾನಗಳವರ ಅಮೃತ ಹಸ್ತದಿಂದ ನಾವೀಗ ಆ ರುದ್ರಾಕ್ಷಿ ಮಾಲೆಗಳನ್ನು ನಮ್ಮ ಯಾತ್ರಿಕರಿಗೆ ಧರಿಸ್ತಿದ್ದೇವೆ. ಕೇದಾರನಾಥನ ಒಂದು ವಿಗ್ರಹದ ಮೇಲೆ, ಆ ಭಗವಂತನ ಮೇಲೆ ರುದ್ರಾಕ್ಷಿ ಮಾಲೆಗಳನ್ನು ಹಾಕಿ ಅದನ್ನು ತೆಗೆದುಕೊಂಡು ಬಂದು ನಮ್ಮ ಯಾತ್ರಿಕರಿಗೆ ಪ್ರತಿಯೊಬ್ಬರಿಗೂ ನಾವು ರುದ್ರಾಕ್ಷಿ ಮಾಲೆಗಳನ್ನು ಕೊಡ್ತೀವಿ. ಯಾತ್ರಿಕರಿಗೆ ಬೇರೆ ಬೇರೆ ಗಿಫ್ಟ್ಗಳನ್ನು ಕೊಡ್ಬೋದು. ಕೊಟ್ಟರೆ ಆ ಗಿಫ್ಟ್ಗಳನ್ನು ತಗೊಂಡು ಸಂತೋಷವಾಗಿ ಒಂದು ಕಡೆಗೆ ಇಟ್ಟು ಅದನ್ನು ಸಂತೋಷ ಪಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಆ ರುದ್ರಾಕ್ಷಿ ಮಾಲೆಗಳನ್ನು ಕೊಟ್ಟಾಗ, ಆ ಭಗವಂತನ ಮೇಲೆ ಸ್ಪರ್ಶ ಮಾಡಿ ಕೊಟ್ಟಾಗ ಆ ರುದ್ರಾಕ್ಷಿ ಮಾಲೆಗೆ ಒಂದು ಶಕ್ತಿ ಬರುತ್ತೆ. ಅದನ್ನು ಇವರು ಧರಿಸಿದಾಗ ನಮ್ಮ ಯಾತ್ರಿಕರು ಅವರಿಗೂ ಒಂದು ಒಳ್ಳೆ ಶುಭ ಸೂಚನೆಗಳನ್ನು ಕಂಡುವಂಥದ್ದು ನೀವೆಲ್ಲರೂ ಕೂಡ ನೋಡ್ಬೋದು. ಈ ಬಾರಿ ಒಂದು ವಿಶೇಷತೆ ಏನಂತಂದರೆ, ನಮ್ಮ ತಂದೆ ತಾಯಿಗಳ ಹೆಸರು ಬಸವರಾಜು ಮತ್ತು ಸುನಂದ ಅಂತೇಳಿಬಿಟ್ಟು ನಮ್ಮ ತಂದೆ ತಾಯಿ ಇಬ್ಬರ ಹೆಸರು. ಅದೇ ಹೆಸರಿನವರು, ಅದೆಂಥ ಕಾಕತಾಳಿ ಅಂತಂದರೆ, ನನಗೆ ಅವರಿಬ್ಬರು ಹೆಸರು ಕೇಳಿದ ತಕ್ಷಣ ಭಾಳ ಸಂತೋಷವಾಯಿತು. ನಮ್ಮ ಯಾತ್ರೆಗೆ ಬಂದಂಥವರು ಇದರಲ್ಲಿ ಬಸವರಾಜು ಅನ್ನೋರೊಬ್ಬರಿದ್ದರು. ಆಮೇಲೆ ಅವರು ಶ್ರೀಮತಿ ಹೆಸರು ಕೇಳಿದಾಗ ಶ್ರೀಮತಿ ಹೆಸರು ಸುನಂದ ಅಂತ ಇತ್ತು. ನನಗೆ ಕಣ್ಣಲ್ಲಿ ನೀರು ಬಂತು ನೋಡಿ. ನಮ್ಮ ತಂದೆ ತಾಯಿ ಹೆಸರು ಅವರಿಬ್ಬರು ಏನು ಒಂದಾಗಿದ್ದಾರಲ್ಲ, ಅದೇ ಥರನೇ ನಮ್ಮ ಉತ್ತರ ಕರ್ನಾಟಕದವರು ಒಬ್ಬರು ಆ ಒಂದು ಜಾಗದಲ್ಲಿದ್ದರು. ಅವ್ರನ್ನ ನೋಡಿ ಭಾಳ ಸಂತೋಷವಾಯಿತು.